ಆತ್ಮೀಯರೇ ನಮಸ್ಕಾರ. ಕರ್ನಾಟಕ ಪಠ್ಯಕ್ರಮದ 1ನೇ ತರಗತಿಯ ರೂಪಣಾತ್ಮಕ ಮೌಲ್ಯಮಾಪನ 2 FA2 ಗಾಗಿ 4 ವಿಷಯಗಳ ಅಂದರೆ ಕನ್ನಡ, ಇಂಗ್ಲೀಷು, ಗಣಿತ, ಪರಿಸರ ಇವು ತಲಾ 20 ಅಂಕಗಳ ಮಾದರಿ ಪ್ರಶ್ನೆಗಳು ಹಾಗೂ ಉತ್ತರಗಳು ಕೆಳಕಂಡಂತಿವೆ. ಈಗ ಮೊದಲನೇದಾಗಿ ಸವಿಕನ್ನಡ ಭಾಗ 1 ತರಗತಿ 1ನೇ ತರಗತಿ. ಗರಿಷ್ಠ ಅಂಕಗಳು 20 ಇರುತ್ತೆ. ಸಮಯ 45 ನಿಮಿಷಗಳು. ಈಗ ಮೊದಲನೇ ಹಂತದ ಒಂದು ಸೂಚನೆ ಏನಿದೆ ಅಂದರೆ, ಚಿತ್ರ ನೋಡಿ ಮೊದಲ ಅಕ್ಷರವನ್ನು ಬರೆಯಿರಿ. ಪ್ರತಿಯೊಂದು ಪ್ರಶ್ನೆ ಒಟ್ಟು 4 ಪ್ರಶ್ನೆ ಇದೆ. ಪ್ರತಿ ಪ್ರಶ್ನೆಗೂ 1 ಅಂಕದಂತೆ 4 ಅಂಕಗಳು ಒಟ್ಟಿರುತ್ತವೆ. ಈ ರೀತಿಯಾಗಿ ಬಲಭಾಗದಲ್ಲಿ ಇನ್ ಬ್ರಾಕೆಟಲ್ಲಿ ಅಂಕಗಳ ವಿವರ ಇರುತ್ತೆ, ನೋಡ್ಕೋಬಹುದಾಗಿದೆ. ಈಗ ಇಲ್ಲಿ ನೋಡಿ, ಚಿತ್ರಗಳು ಸಹ ಚಿಕ್ಕದಾಗಿದೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಚಿತ್ರ ಮಾವಿನ ಹಣ್ಣು. ಇಲ್ಲಿ ಮೊದಲನೇ ಅಕ್ಷರ ಮ. ಅದೇ ರೀತಿ ಚಿತ್ರ ಇಲ್ಲಿ ಮನೆ ಚಿತ್ರ ಇದೆ. ಇಲ್ಲಿ ಮೊದಲನೇ ಅಕ್ಷರ ಮ ಆಗಿದೆ. ಅನಂತರ ಕಮಲದ ಹೂವು ಖ, ಆನೆ ಆ. ಆಮೇಲೆ ಹೊಂದಿಸಿ ಬರೆಯಿರಿ. ಇಲ್ಲಿ ಎ ಬಿ ಗುಂಪು ಇರುತ್ತೆ. ಆಮೇಲೆ ನೇರವಾಗಿ ಈಗ ಉತ್ತರಕ್ಕೆ ನೋಡೋಣ. ಇಲ್ಲಿ 1ನೇದಕ್ಕೆ ಆ ರಸ, ಕ ಅನ್ನೋದು ಕಣ್ಣು, ಹೂ ಉಂಗುರ, 3ನೇದು, 4ನೇದು ಸರ. ಅದಾಗಿದೆ ಆನ್ಸರ್. ಆಮೇಲೆ ಬಿಟ್ಟ ಸ್ಥಳ ಅದು ಈ ಸೂಕ್ತ ಅಕ್ಷರ ತುಂಬಿ ಪದ ಪೂರ್ಣಗೊಳಿಸೋದು. ಈಗ ಆ ಡ್ಯಾಶ್ ಸ ಇದೆ, ರ ಸೇರಿಸಿದ್ರೆ ಅರಸ ಅಂತಾಗುತ್ತೆ. ಅದೇ ರೀತಿಯಾಗಿ 2ನೇದು ಮರ, 3ನೇದು ಕಮಲ, ಅದೇ ರೀತಿಯಾಗಿ 4ನೇದು ಆಟ. ಈಗ ಚಿತ್ರ ನೋಡಿ ಪದವನ್ನು ಪೂರ್ಣವಾಗಿ ಬರೀಬೇಕಾಗಿದೆ. ಇಲ್ಲಿ ಏನು ಚಿತ್ರ ಕಾಣ್ತಾ ಇದೆ ನೋಡಿ ಬರೀಬೇಕು. ಮರ, ಅದೇ ರೀತಿ ವೀಣೆ, ಸರ, ಬಾತುಕೋಳಿ, ಹಕ್ಕಿ, ನಂತರ ಕಿರೀಟ, ರಸ. ಈ ರೀತಿಯಾಗಿ ಅಕ್ಷರ ಜೋಡಿಸಿ ಅರ್ಥಪೂರ್ಣ ಪದವನ್ನು ರಚಿಸಬೇಕಾಗಿದೆ. ರ ಪ್ಲಸ್ ಸ ರಸ, ಗ ಪ್ಲಸ್ ಜ ಗಜ. ಅದೇ ರೀತಿಯಾಗಿ ಏನಿದೆ, ನ ಪ್ಲಸ್ ಮ, ಇದು ಮನ. ಆಮೇಲೆ ವ ಪ್ಲಸ್, ಅದೇ ರೀತಿಯಾಗಿ ವ ಪ್ಲಸ್ ನವನ. ಈಗ ಅದು ಮುಗಿತು ಕನ್ನಡ. ಇಂಗ್ಲೀಷಿಗೆ ಬರೋಣ. ಇಲ್ಲಿ ಕಡಿತೆ ಪಿಕ್ಚರ್ ಆ್ಯಂಡ್ ರೈಟ್ ದಿ ಫಸ್ಟ್ ಲೆಟರ್. ಪಿಕ್ಚರ್ ಇಲ್ಲೇನಿದೆ, ಆಪಲ್ ಚಿತ್ರ ಇದೆ. ಮೊದಲನೇ ಅಕ್ಷರ ಆಪಲ್, ಫಸ್ಟ್ ಲೆಟರ್. ಪಿಕ್ಚರು ಕ್ಯಾಟ್ ಚಿತ್ರ ಇದೆ. ಮೊದಲನೇ ಅಕ್ಷರ ಸಿ. ಪಿಕ್ಚರ್ ಸನ್, ಸೂರ್ಯನ ಚಿತ್ರ ಇದೆ. ಫಸ್ಟ್ ಲೆಟರ್ ಇಸ್ ಎಸ್. ಪಿಕ್ಚರ್ ಟ್ರೀ ಇದೆ. ಫಸ್ಟ್ ಲೆಟರ್ ಇಸ್ ಟಿ ಆಗುತ್ತೆ. ಆಮೇಲೆ ಮ್ಯಾಚ್ ದಿ ಕ್ಯಾಪಿಟಲ್ ಲೆಟರ್ಸ್ ಇದ್ದದ್ದು ಸ್ಮಾಲ್ ಲೆಟರ್. ಈಗ ಇಲ್ಲಿ ಮ್ಯಾಚಿಂಗ್ ಮಾಡೋದಿದೆ, ನೋಡ್ಕೊಳ್ಳಿ. ಇಲ್ಲಿ ಎ ಮತ್ತು ಬಿ ಪಟ್ಟಿ ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ಆನ್ಸರ್ ನೇರವಾಗಿ 1ನೇದಕ್ಕೆ ಬಿ, 2ನೇದಕ್ಕೆ ಡಿ, 3ನೇದು MM, 4ನೇ ಇ. ಈಗ ಫಿಲ್ಲಿಂದ ಮಿಸ್ಸಿಂಗ್ ಓವಲ್, AEIOU ಓವಲ್ ಅಂತ ಕರೀತಾರೆ. ಇಲ್ಲಿ ಓವಲ್ ಮಿಸ್ ಆಗಿರೋದನ್ನು ನಾವು ಹಾಕಬೇಕಾಗ್ತೈತೆ. ಆಗ ಒಂದು ಅರ್ಥ ಬರುತ್ತೆ, ಮೀನಿಂಗು ವರ್ಡ್ ಬರುತ್ತೆ, ಮೀನಿಂಗ್ಫುಲ್ ವರ್ಡು. ಹೀಗಾಗಿ ಬಿ ಡ್ಯಾಶ್ ಟಿ ಇದೆ, ಬ್ಯಾಟ್ ಆಗುತ್ತೆ. ಅದು ಹೆಚ್ ಡ್ಯಾಶ್ ಎನ್ ಹೆನ್. ಅದೇ ರೀತಿಯಾಗಿ ಪೆನ್ನು ಮತ್ತು ಡಾಗು 3, 4ರಲ್ಲಿ ನೋಡಿ. ಆಮೇಲೆ ಮ್ಯಾಚ್ ದಿ ರೈಮಿಂಗ್ ವರ್ಡ್ಸು. ಕಾಲಮ್ ಎ ಮತ್ತು ಬಿನಲ್ಲಿ ನೋಡ್ಕೊಳ್ಳಿ, ಮ್ಯಾಚಿಂಗ್ ಮಾಡೋದನ್ನು ಥಿಂಕ್ ಮಾಡಿ. ಈಗ ನೇರವಾಗಿ ಉತ್ತರವನ್ನು ನೋಡೋಣ. 1ನೇದು ಕ್ಯಾಟ್ ಮ್ಯಾಟು, 2ನೇದು ಸನ್ ರನ್ನು, 3ನೇದು ಟಿನ್ ಪೆನ್ನು, 4ನೇದು ಪೆಟ್ ನೆಟ್ಟು. ಅದೇ ನಂತರ 5ನೇದು ಟ್ರೇಸ್ ಆ್ಯಂಡ್ ರೈಟ್ ದಿ ವರ್ಡ್ಸ್. ಬಾಲ್, ಫಿಶ್, ಕಪ್, ಬುಕ್. ನಂತರ ಮ್ಯಾಥಮೆಟಿಕ್ಸ್, ಗಣಿತದ ಬಗ್ಗೆ ನೋಡೋಣ. ಕೌಂಟ್ ಆ್ಯಂಡ್ ರೈಟ್ ದಿ ನಂಬರ್ ಇನ್ ಬೋತ್ ಫಿಗರ್ಸ್ ಆ್ಯಂಡ್ ವರ್ಡ್ಸ್. ಇಲ್ಲಿ ಉತ್ತರ 5. ಎಣಿಸ್ಬಿಟ್ಟು ಬರೆಯೋದು ಅಲ್ಲಿ ಚಿತ್ರಗಳನ್ನು. ಆನಂತರ ಆನ್ಸರ್ ನೋಡಿ 3 ಇದೆ. ಇಲ್ಲಿ 3 ಏನಿದೆ ಚಿತ್ರದಲ್ಲಿ ಏನಿದೆ ಅವನು ನೋಡಿ ಬರೀಬೇಕಾಗುತ್ತೆ. ಆನಂತರ ಆನ್ಸರ್ 7 ಇದೆ. ಇಲ್ಲಿ 7 ಇದೆ. ಇಲ್ಲಿ ಹಣ್ಣುಗಳು ರೀತಿ ಇದೆ ನೋಡಿ. ಆನಂತರ ಹೂಗಳು 2 ಇದ್ದಾವೆ ಇಲ್ಲಿ ಹಾಗೆ. ಆಮೇಲೆ ಟಿಕ್ ರೈಟ್ ಮಾರ್ಕ್ ಹಾಕೋದು. ಅದು ಬಿಗ್ಗರ್ ಆಬ್ಜೆಕ್ಟು, ದೊಡ್ಡ ವಸ್ತುವಿಗೆ ಸರಿ ಗುರುತು ಹಾಕೋದು ಆಗುತ್ತೆ. ಎಲಿಫೆಂಟ್, ಆನೆ. ಈಗ ಎಲಿಫೆಂಟ್ಗೆ ರೈಟ್ ಮಾರ್ಕ್ ಹಾಕಿದ್ದಾರೆ. ಆಮೇಲೆ ವಾಟರ್ ಮೆಲನ್, ಕಲ್ಲಂಗಡಿ, ಯಾವುದು ದೊಡ್ಡದಿದೆ ಅದಕ್ಕೆ ರೈಟ್ ಮಾರ್ಕ್ ಹಾಕೋದು. ಈಗ ವಾಟರ್ ಮೆಲನ್ ಅಂದರೆ ಕಲ್ಲಂಗಡಿಗೆ ರೈಟ್ ಮಾರ್ಕ್ ಆಗಿದೆ. ಅದೇ ರೀತಿ ಕಾರು, ಬಸ್ಸಿಗೆ ರೈಟ್ ಮಾರ್ಕ್. ಆಮೇಲೆ ಬಿಗ್ ಟ್ರೀ, ಆಮೇಲೆ ಸ್ಮಾಲ್ ಟ್ರೀ. ಬಿಗ್ ಟ್ರೀಗೆ ರೈಟ್ ಮಾರ್ಕ್ ಆಗೋದು. ಆಮೇಲೆ ಫಿಲ್ ಇನ್ ದ ಮಿಸ್ಸಿಂಗ್ ನಂಬರ್ಸ್. ಬಿಟ್ಟಿರುವಂಥ ಸಂಖ್ಯೆಗಳನ್ನು ಬರೀಬೇಕಾಗುತ್ತೆ. ಇಲ್ಲಿ 1 ಇದೆ, 2 ಇದೆ, 3 ಇಲ್ಲ, 4 ಇದೆ. ಹಾಗಾಗಿ ಅದೇ ರೀತಿಯಾಗಿ 3 ಹಾಕಿದ್ರೆ ಸರಿಯಾಗುತ್ತೆ. ಆ ರೀತಿಯಾಗಿ ಇಲ್ಲಿ 2ನೇದಕ್ಕೆ ಉತ್ತರ 6, 7, 8, 9 ಆಗುತ್ತೆ. 3ನೇದಕ್ಕೆ ಆನ್ಸರು 4, 5, 6, 7. 4ನೇದಕ್ಕೆ ಆನ್ಸರು 1, 2, 3, 4 ಅದಾಗಿದೆ. ಈಗ 4ನೇ ಒಂದು ಪ್ರಶ್ನೆ ಸೂಚನೆ ಏನಿದೆ, ಅಡಿಷನ್, ಕೌಂಟ್ ಆ್ಯಂಡ್ ಆಡ್.
ಈಗ ಆನ್ಸರು ಏನಿದೆ, 2 ಹಣ್ಣಿದೆ ಪ್ಲಸ್ ಒಂದು ಹಣ್ಣು ಸೇರಿದ್ರೆ ಎಷ್ಟಾಗುತ್ತೆ, 3 ಹಣ್ಣು ಆಗುತ್ತೆ ಅಂತ ಆಗಿದೆ. ಆನಂತರ ಬಾಲ್ಗಳಿದಾವಲ್ಲಿ ಮೇಲೆ 3 + 2 ಇದೆ, ಒಟ್ಟು 5 ಆಗುತ್ತೆ. ಆನಂತರ ಉತ್ತರ 4 + 1 ಪೆನ್ಸಿಲ್ ಥರ ಇದೆ, 5 ಆಗುತ್ತೆ. ಇಲ್ಲಿ ಸ್ಟಾರ್ಸ್ 1 + 1 ಇದೆ, 2 ಆಗುತ್ತೆ. ಆಮೇಲೆ ಮ್ಯಾಚ್ ದಿ ಶೇಪ್ಸು. ಈಗ ಕಾಲಮ್ ಎ ಶೇಪ್ಸ್ ಇದೆ, ಕಾಲಮ್ ಬಿನಲ್ಲಿ ಹೆಸರು ಇದೆ, ನೇಮ್ಗಳಿದೆ. ಇಲ್ಲಿ 1ನೇದು ನೋಡಿ ಶೇಪ್ ಯಾವ ರೀತಿ ಇದೆ, ರೌಂಡ್ ಆಗಿದೆ. 2ನೇದು ಯಾವ ರೀತಿ ಇದೆ ನೋಡಿ, ಅದೇ ರೀತಿಯಾಗಿ 3 ಮತ್ತು 4. ಈಗ ಉತ್ತರ 1ನೇದಕ್ಕೆ ರೌಂಡು ಸರ್ಕಲ್ಲು, 2ನೇದು ಟ್ರಯಾಂಗಲ್ಲು ತ್ರಿಭುಜ ಥರ, 3ನೇದು ಸ್ಕ್ವೇರ್ ಅಂದರೆ ಚೌಕ ಥರ, 4ನೇದು ರೆಕ್ಟ್ಯಾಂಗಲ್ ಅಂದರೆ ಆಯ್ತು ಥರ ಚಿತ್ರ ನೋಡಿ ಅಲ್ಲಿ ಬರಿಬೇಕಾಗುತ್ತೆ. ಸಬ್ಜೆಕ್ಟು ಈಗ IVS ಪರಿಸರ ಅಧ್ಯಯನ ಕೊನೆಯದಾಗಿ ನೋಡೋಣ. ಈಗ ನೋಡೋಣ ಬನ್ನಿ. ಇಲ್ಲಿ ಮ್ಯಾಚ್ ದಿ ಸೆನ್ಸ್ ಆರ್ಗ್ಯಾನ್ಸ್ ವಿತ್ ದೇರ್ ಫಂಕ್ಷನ್ಸ್. ಜ್ಞಾನೇಂದ್ರಿಯಗಳನ್ನು ಅವುಗಳ ಕಾರ್ಯಕ್ಕೆ ಹೊಂದಿಸಿ ಅಂತ ಇದೆ. ಈಗ ಮ್ಯಾಚ್ ದಿ ಇಲ್ಲಿ ಸೆನ್ಸ್ ಆರ್ಗನ್ ಇದೆ ಎಡಭಾಗದಲ್ಲಿ, ಬಲಭಾಗದಲ್ಲಿ ಫಂಕ್ಷನ್ಸ್ ಅವುಗಳ ಕೆಲಸ ಏನು ಅಂತ ಇದೆ. ಎಕ್ಸಾಂಪಲ್ ಕಣ್ಣುಗಳು, ಮೂಗು, ಕಿವಿ, ನಾಲಿಗೆ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಉತ್ತರ ಕಣ್ಣುಗಳು ನೋಡೋದು, ಮೂಗು ವಾಸನೆ ನೋಡು, ಹೇರು, ಟಂಗು, ಟೇಸ್ಟು. ಆಮೇಲೆ ಕ್ಲಾಸಿಫೈ ಇಂಟು ಡೊಮೆಸ್ಟಿಕ್ ಆ್ಯಂಡ್ ವೈಲ್ಡ್ ಆ್ಯನಿಮಲ್ಸ್ ಮಾಡೋದು. ಇಲ್ಲಿ ಕವು, ಲಯನು, ಡಾಗು ಮತ್ತು ಟೈಗರ್ ಇದೆ. ಡೊಮೆಸ್ಟಿಕ್ ಅನಿಮಲ್ಸು ಕವು, ಡಾಗು. ವೈಲ್ಡ್ ಅನಿಮಲ್ಸು ಲಯನ್ನು, ಟೈಗರ್. ಯು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ವರ್ಡ್ಸ್. ಯು ಗೆಟ್ ಲೈಟ್ ಆ್ಯಂಡ್ ಹೀಟ್ ಫ್ರಮ್ ದಿ ಡ್ಯಾಶ್ ಸನ್. ಉತ್ತರ ಯು ಡ್ರಿಂಕ್ ವೆನ್ ವಿ ಆರ್ ಥರ್ಸ್ಟಿ ಅಂದರೆ ವಾಟರ್. ವಿ ಮಸ್ಟ್ ಕೀಪ್ ಅವರ್ ಬಾಡಿ ಕ್ಲೀನ್. ಆಮೇಲೆ ನಂಬರ್ 4 ಬರ್ಡ್ಸ್ ಲೀವ್ ಇನ್ ನೆಸ್ಟ್ಸ್ ಆನ್ ಟ್ರೀ. ಆಮೇಲೆ 4ನೇದು ಟಿಕ್ ಫಾರ್ ಗುಡ್ ಹ್ಯಾಬಿಟ್ಸ್ ಆ್ಯಂಡ್ ಕ್ರಾಸ್ ಇಂಟು ಅಂತ ಹಾಕಿದ್ರೆ ಅಂದರೆ ರಾಂಗ್ ಅಂತ ಫಾರ್ ಬ್ಯಾಡ್ ಹ್ಯಾಬಿಟ್ಸ್ಗೆ ಹಾಕ್ತಾರೆ. ಬ್ರಷಿಂಗ್ ಟೀತ್ ಟ್ವೈಸ್ ಎ ಡೇ ಇದು ಗುಡ್ ಹ್ಯಾಬಿಟ್ಟು, ರೈಟ್ ಮಾರ್ಕ್ ಹಾಕಿ. ಈಟಿಂಗ್ ವಿಥೌಟ್ ವಾಷಿಂಗ್ ಹ್ಯಾಂಡ್ಸ್ ಇದು ಬ್ಯಾಡ್ ಹ್ಯಾಬಿಟ್ ಆಗುತ್ತೆ, ಹಾಗಾಗಿ ತಪ್ಪು ಅಂತ ಇಂಟು ಮಾರ್ಕ್ ಹಾಕಿ. ಆಮೇಲೆ ಥ್ರೋವಿಂಗ್ ವೇಸ್ಟ್ಸ್ ಇನ್ ಡಸ್ಟ್ಬಿನ್ನು ಇದು ಸರಿ. ಆನಂತರ ಪ್ಲಕ್ಕಿಂಗ್ ಫ್ಲವರ್ಸ್ ಆ್ಯಂಡ್ ಲೀವ್ಸ್ ಅನ್ನೆಸೆಸರಿ, ಹೂವು ಮತ್ತು ಎಲೆಗಳನ್ನು ಸುಮ್ಮನೆ ಕೀಳುವುದು ಇದು ಉತ್ತರ ತಪ್ಪು, ಅವಶ್ಯವಾಗಿ ಕೀಳಬೇಕಾಗುತ್ತೆ. ಅಂದರೆ ನೇಮ್ ದಿ ಪಿಕ್ಚರ್, ಚಿತ್ರ ನೋಡಿ ಹೆಸರನ್ನು ಬರಿತೀವಿ. ಇಲ್ಲಿ ಚಿತ್ರ ಸೂರ್ಯನ ಚಿತ್ರ ಇದೆ, ಸೂರ್ಯ ಅಥವಾ ಸನ್ ಅಂತ ಬರಿತೀವಿ. ಮನೆ ಚಿತ್ರ ಇದೆ, ಹೌಸ್ ಅಂತ ಬರಿತೀವಿ. ವಾಟರ್ ಡ್ರಾಪ್, ವಾಟರ್ ಅಂತ ಬರಿತೀವಿ. ಫ್ಲವರ್ ಇದೆ, ಇಲ್ಲಿ ಉತ್ತರ ಫ್ಲವರ್ ಅಂತ ಬರಿತೀವಿ. ಚಿತ್ರ ನೋಡಿ ವರ್ಡ್ ಬರಿತೀವಿ ಹೀಗೆ. ಆದ್ಮೇಲೆ ಈಗ ನೀವು ಎಲ್ಲ ಪೂರ್ತಿ ಸಂಪೂರ್ಣ 4 ವಿಷಯಗಳನ್ನು ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರವನ್ನು ನೋಡಿದ್ದೀರ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ತಾಯಿರಿ, ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಇವುಗಳಲ್ಲಿ. ಹಾಗೂ ಮರೆಯದೆ ದಯವಿಟ್ಟು ಇವಾಗಲೇ ಒಂದು ಲೈಕ್ ಮಾಡಿ, ಮರಿಬೇಡಿ ಒಂದು ಲೈಕ್ ಮಾಡಿ ಇವಾಗಲೇ. ಆಮೇಲೆ ಕಮೆಂಟ್ ಮಾಡಿ, ಮತ್ತು ಏನೇ ಇದ್ದರೂ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಿಮಗೆ ನಮ್ಮ ವಿಡಿಯೋ ರೀಚ್ ಆಗ್ತಾ ಇರುತ್ತೆ. ಕನ್ನಡ ಡಿಸ್ಕವರಿ ಯೂಟ್ಯೂಬ್ ಕರ್ನಾಟಕ ಅಂತ ಸರ್ಚ್ ಮಾಡಿದ್ರೂ ಸಹ ಸಿಗುತ್ತೆ ಯೂಟ್ಯೂಬ್ನಲ್ಲಿ. 1ರಿಂದ 10ನೇ ತರಗತಿವರೆಗೆ ಪ್ರಶ್ನೆ ಪತ್ರಿಕೆ ಉತ್ತರಗಳು, ಮಾದರಿ ಉತ್ತರಗಳು ಮತ್ತು ಪಾಠಗಳ ಎಕ್ಸ್ಪ್ಲೈನು, ಕ್ವಶನ್ ಆನ್ಸರ್ಸ್ ಎಲ್ಲ ಬರ್ತಾ ಇರುತ್ತೆ ಚಾನಲ್ನಲ್ಲಿ. ಮರಿದೆ ನೋಡ್ತಾಯಿರಿ. ಇವಾಗ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.